ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ನಂದಿಹಳ್ಳಿಯಲ್ಲಿ ನೂತನ ವಾಹನ ಪಾರ್ಕಿಂಗ್ ಆಡ್ ವಿರುದ್ಧ ಭಾರೀ ಆಕ್ರೋಶ. ಪರ್ಯಾಯ ವ್ಯವಸ್ಥೆ ಇಲ್ಲದಿದ್ದರೆ ಕುಟುಂಬ ಸಮೇತ ಧರಣಿ ಎಚ್ಚರಿಕೆ. ಸಂಡೂರು ತಾಲೂಕಿನ 23ನೇ ವಾರ್ಡ್ ವ್ಯಾಪ್ತಿಯ ನಂದಿಹಳ್ಳಿ ಗ್ರಾಮದಲ್ಲಿ ಜಸ್ಟ್ ಫ್ಲಾಟ್ ಪಕ್ಕದಲ್ಲಿರುವ ನೂತನ ವಾಹನಗಳ ಪಾರ್ಕಿಂಗ್ ಆಡ್ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ತೀವ್ರಗೊಂಡಿದೆ. ಈ ಪಾರ್ಕಿಂಗ್ ಆಡ್ನಿಂದ ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ, ರೈತರಿಗೆ, ದಿನಗೂಲಿ ಕಾರ್ಮಿಕರಿಗೆ ಸಂಚಾರದಲ್ಲಿ ಭಾರೀ ತೊಂದರೆ ಉಂಟಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈಗಾಗಲೇ ನಾವು ತುಂಬಾ ಆರೋಗ್ಯದ ದೃಷ್ಟಿಯಿಂದ ನಶಿಸಿದ್ದೇವೆ, ಮತ್ತೆ ಯಾಕೆ ನಮಗೆ ತೊಂದರೆ ನೀಡುತ್ತಾ ಇದ್ದೀರಾ? ಆಂಬ್ಯುಲೆನ್ಸ್ಗೂ ಕ್ಯಾರಿ ಎನ್ನದ ಈ ರಸ್ತೆ ಸಂಚಾರ, ಅದಲ್ಲದೆ ಪುರಾತನ ಇತಿಹಾಸ ಹೊಂದಿರುವ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ತೆರಳುವ ಭಕ್ತಾದಿಗಳಿಗೆ ಸಹ ಸಂಚಾರದಲ್ಲಿ ಅಡಚಣೆ ಉಂಟಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಹಿನ್ನೆಲೆಯಲ್ಲಿ ನಂದಿಹಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಉಡಿಸಿಲಮ್ಮ ದೇವಿ ಸೇವಾ ಸಮಿತಿ ಸದಸ್ಯರು, ತಾಲೂಕು ದಂಡಾಧಿಕಾರಿಗಳಾದ ಅನಿಲ್ ಕುಮಾರ್ ಜಿ ಹಾಗೂ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಉಪಪ್ರಧಾನ ವ್ಯವಸ್ಥಾಪಕ ಎಚ್.ಕೆ. ಬಸವರಾಜ್ ಅವರಿಗೆ ಆಕ್ರೋಶಭರಿತ ಮನವಿ ಸಲ್ಲಿಸಿದರು. ಗ್ರಾಮಸ್ಥರ ಈ ಮನವಿಗೆ ಅಧಿಕಾರಿಗಳು ಯಾವ ರೀತಿಯಲ್ಲಿ ಸ್ಪಂದಿಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಹಿಂದೆ ನಿಮ್ದು ಹಳೆ ಪ್ಲಾಟು ನಂದಿಹಳ್ಳಿ ವಿಲೇಜ್ ಮುಂದಿದೆ ಸರ್. ಈಗ ಹೊಸ ಪ್ಲಾಟ್ ನೀವು ನಂದಿಹಳ್ಳಿ ಈ ಕಡೆ ಜಸ್ಟ್ ಪ್ಲಾಟ್ ಪಕ್ಕಕ್ಕೆ ಮಾಡ್ಬೇಕಂತೇಳಿ ನೀವು ಡಿಸೈಡ್ ಮಾಡಿದ್ರೆ ಸರ್. ಆಲ್ರೆಡಿ ವರ್ಕಿಂಗ್ ಮಾಡ್ತಾ ಇದ್ರಿ. ಅಲ್ಲೇ ಆಗೋದ್ರಿಂದ ನಮ್ಮ ಸಮಸ್ಯೆ ಭಾಳ ಉದ್ಭವ ಆಗ್ತಿದೆ ಸರ್. ಅಲ್ಲಿ ಟೂ ವೀಲರ್ ಆಗಿರ್ಬೋದು, ಆಮೇಲೆ ಸ್ಟೂಡೆಂಟ್ಗಳಾಗಿರ್ಬೋದು, ಆಮೇಲೆ ಕಾಲೇಜುಗಳಿಗಾಗಿರ್ಬೋದು, ಒಂದು ರೈತರಿಗಾಗಿರ್ಬೋದು, ಭಾಳಷ್ಟು ಸಮಸ್ಯೆ ಉದ್ಭವ ಆಗ್ತದೆ ಸರ್. ಆ ಕಾರಣ ಪ್ರತಿಯೊಂದೂ ಶ್ರೀ ಆರಾಧ್ಯ ಕುಮಾರಸ್ವಾಮಿ ಪುರಾತನ ದೇವಾಲಯ ಐತೆ ಸರ್. ಅದಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ಡಾಡ್ತಾರೆ ಸರ್. ಅದರಿಂದ ಆಗೋ ತೊಂದರೆಗಳು ತಪ್ಪಿಸ್ಬೇಕಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಈ ಪ್ಲಾಟನ್ನು ಮಾಡಲಿಕ್ಕೆ ಅನುಮತಿ ಕೊಡಬಾರ್ದು ಸರ್. ಇದನ್ನು ಸ್ಥಗಿತಗೊಳಿಸಿ ಈಗ ಏನು ಹಿಂದೆ ಏನಾಗ್ತಿದೆ ಸರ್, ಅದೇ ಪ್ಲಾಟು ನೀವು ಮುಂದುವರಂಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ತಮ್ಮ ಹತ್ರ ನಾವು ಮನವಿ ಮಾಡ್ಕೊಂಡಿದ್ದೀವಿ ಹೊರ ಗ್ರಾಮಸ್ಥರೆಲ್ಲ. ಆಯಿತು, ನಾನು ನಮ್ಮ ಮೇಲಾಧಿಕಾರಿಗಳು ಗಮನಕ್ಕೆ ತರ್ತೀನಿ ಅಂದೇಳಿ. ಈ ಸಮಸ್ಯೆ ಏನಂತಂದರೆ ಅಲ್ಲಿ ಇರ್ತಕ್ಕಂಥ ನಮಗೆ ಊರಿಗೆ ಭಾಳ ತೊಂದರೆ ಆಗಿಬಿಟ್ಟಿದೆ. ಈಗಿರ್ತಕ್ಕಂಥ ತೊಂದರೆನೇ ಭಾಳ ಇದೆ. ಇನ್ನು ಆ ಪ್ಲಾಟ್ ಮಾಡೋದ್ರಿಂದ ಇನ್ನೂ ಅತಿ ಹೆಚ್ಚು ತೊಂದರೆ ಆಗ್ತದೆ ನಮ್ಮೂರಿಗೆ. ಯಾವ ಪ್ಲಾಟು, ಯಾವ ಕಂಪ್ನಿದವರು, MML ಕಂಪ್ನಿ ಏನೈತೆ SIOM ಅವರು ಮೇಲೆ ಈಗ ಏನು ಕಡಪ ಇನ್ವಲ್ಲ ಅಂತ ಐತೆ, ಅದ್ರಾಗ ಪ್ಲಾಟ್ ಮಾಡಿದ್ದಾರೆ. ಈಗ ಆ ಪ್ಲಾಟ್ ಬಿಟ್ಟು ಮತ್ತೆ ಇಲ್ಲಿ ಇದು BMM ಪ್ಲಾಟ್ ಅಂತ ಐತೆ, ಕಾರ್ತಿಕ್ ಪ್ಲಾಟ್ ಅಂತೇಳಿ ಇದು ಮಾಡ್ತಾರೆ. ಜಸ್ಟ್ ಪ್ಲಾಟ್ ಬಗ್ಗೆ ಅದನ್ನ ಮಾಡ್ಬೇಕಂತೇಳಿ ಈಗ MML ಅವ್ರು ಮಾಡ್ತಾ ಇದ್ದಾರೆ. ಅದು ಮಾಡೋದ್ರಿಂದ BKG ಇಂದ ಒಂದು 500 ಗಾಡಿ ಬರ್ತಾವ, SKM ಇಂದ ಒಂದು 200-300 ಗಾಡಿ ಬರ್ತಾವೆ, KH ಇಂದ ನೀವು ಒಂದು 300-400 ಗಾಡಿ ಬರ್ತಾವೆ, ಮತ್ತೆ MML ಇಂದ ಒಂದು 500-1000 ಗಾಡಿ ಬರ್ತಾವೆ. ಮೇಲೆ ಮತ್ತೆ C ಬ್ಲಾಕು ಅಲ್ಲಿಂದ ಎಲ್ಲ ಗಾಡಿಗಳು ಹಿಂಗೆ ಈ ಕಡೆಗೆ ಬರ್ತಾವೆ. ಬರೋದ್ರಿಂದ ನಮ್ಮ ನಂದಿಹಳ್ಳಿಗೆ ಭಾಳ ತೊಂದರೆ ಆಗುತ್ತೆ. ಎಷ್ಟೋ ಗರ್ಭಪಾತಗಳು ಕೂಡ ಆಗಿಬಿಟ್ಟಾವ, ಸಾಕಷ್ಟು ಗರ್ಭಪಾತಗಳು ಜಾಮಲ್ಲಿ ಆಗಿಬಿಟ್ಟಾವ. ಇನ್ನು ಮುಂದೆ ಜೀವ ಕೂಡ ಹೋಗ್ಬಾರ್ದು ಅಂತೇಳಿ ನಾವು ಈ ಕ್ರಮ ತಗೊಳತ್ತೀವಿ. ತಹಸೀಲ್ದಾರ್ ಸರ್ ಆಯಿತು ಕ್ರಮ ತಗೊಂತೀವಿ ಅಂತ ಹೇಳಿದ್ದಾರೆ. ಈಗ ಅವರಿಗೆ ಅಲ್ಲಿ ಪ್ಲಾಟ್ ಮಾಡಬೇಡ್ರಿ, ನಾವು ಅಲ್ಲಿ ಹೇಳಿ ಅವರಿಗೆ ಲೆಟರ್ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಟೈಮ್ ಏನು ಹೇಳಿಲ್ಲ ಅವರು. ಆಯ್ತು ಮಾತಾಡಿ ಇದು ಮಾಡ್ತೀವಿ ಅಂತ ಹೇಳಿದ್ರೆ. ಅದ್ರ ಬೇರೆ ಈಗ ಡಿಪ್ಲೊಮಾ ಕಾಲೇಜ್ ಕೂಡ ಆಗಿದೆ ಈಗ ನಮ್ಮ ನಂದಿಹಳ್ಳಿಯಲ್ಲಿ. ಈಗ ಸಾಕಷ್ಟು ಜನ, ಒಂದು 300 ಜನ ಅಡ್ಮಿಷನ್ ಮಾಡಿಸಿದ್ದಾರೆ ಆಲ್ರೆಡಿ. ಹಂಗೆ ಈಗ ತಹಸೀಲ್ದಾರ್ ಇಷ್ಟು ದಿನ ಅಂತ ಟೈಮ್ ಏನು ಹೇಳಿಲ್ಲ. ಅವ್ರನ್ನ ಕರೆದು ಅವ್ರಿಗೆ ಒಂದು ಲೆಟರ್ ಕಳಿಸಿ ನಾವು ಸ್ಟಾಪ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಇವತ್ತು ನಾವು ತಹಸೀಲ್ದಾರ್ಗೆ ಒಂದು ಮನವಿ ಪತ್ರ ಕೊಡೋಕೆ ಬಂದಿದ್ದೀವಿ. ಕಾರಣ ಏನಂದರೆ, ನಾವು ಫಸ್ಟು ಅರ್ಶಂಕರ MML SIOM ಏನು ಲೈನ್ಸ್ ಐತಲ್ಲ, ಅಲ್ಲಿಂದ ಏನು ಟ್ರಾನ್ಸ್ಪೋರ್ಟಿಂಗ್ ಮೂಮೆಂಟ್ ನಡೀತೈತಲ್ಲ, ಆ ಮೂಮೆಂಟು ಏನು ಗಾಡಿ ಪಾರ್ಕಿಂಗ್ ಯಾರ್ಡು ಅಲ್ಲಿ ಮೇಲೆ ಮಾಡಿದ್ವಿ. ಈಗ ಅಲ್ಲಿ ಆದರೂ ಓಕೆ, ನಮಗೇನು ತೊಂದರೆ ಇದ್ದಿಲ್ಲ. ಈಗೇನು ಮಾಡಿಬಿಟ್ರೆ ಅಂದರೆ, ಇಲ್ಲಿ ಮಧ್ಯದಲ್ಲಿ ನಾವು ಬೈರಿಮೂಲಿ ಅಂತ ಕರಿತೀವಿ ಹಳ್ಳಿ ಭಾಷೆಯಲ್ಲಿ, ಅಲ್ಲಿಂದ ಮುಂದೆ ಬಂದುಬಿಟ್ಟು ಜಸ್ಟ್ ಪ್ಲಾಟ್ ಪಕ್ಕದಲ್ಲಿ ಒಂದು ಪಾರ್ಕಿಂಗ್ ಯಾರ್ಡ್ ಮಾಡಿ, ಅದೇನಾದರೂ ಆ ಪಾರ್ಕಿಂಗ್ ಯಾರ್ಡ್ ಸ್ಟಾರ್ಟ್ ಆಯ್ತು ಅಂದರೆ ನಮ್ಮ ಊರಿಗೆ ಭಾಳ ತೊಂದರೆ ಆಗ್ತದೆ. ಕಾರಣ ಹೆಂಗಂದರೆ, ನಾವು ಪ್ರತಿಯೊಂದಕ್ಕೂ ಸೊಂಡರಿಗೆ ಬರಬೇಕು. ಓದೋ ಮಕ್ಕಳಿಗೆ ಆಗಲಿ, ರೈತರಿಗೆ ಆಗಲಿ, ಪ್ರತಿಯೊಂದು ಕೂಲಿ ಕೆಲಸ ಮಾಡೋದು ಹೆಚ್ಚಿನ ಸೊಂಡ್ರೆ ಕೂಲಿ ಕೆಲಸ ಜಾಸ್ತಿ ಮಾಡೋದು. ಹಾಗಾಗಿ ಭಾಳ ತೊಂದರೆ ಆಗ್ತೈತಿ. ಅದಕ್ಕೋಸ್ಕರ ನಾವು ತಹಸೀಲ್ದಾರ್ದಾಗ ಬಂದು ಇದನ್ನು ಹೆಂಗಾರು ಮಾಡಿ ಸ್ಥಗಿತ ಮಾಡಿಸ್ಕೊಬೇಕಂತೇಳಿ ನಾವು ಅವ್ರ ಹತ್ರ ತಹಸೀಲ್ದಾರ್ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಇದನ್ನು ಹೆಂಗಾದರೂ ಮಾಡಿ ನಾವೊಂದು ಇವತ್ತೇನಾದರೂ ಅವರು ನಮಗೆ ಸ್ಪಂದಿಸಿಲ್ಲ ಅಂದರೆ ಮುಂದೆ ನಾವು ಉಗ್ರ ಹೋರಾಟ ಮಾಡ್ಬೇಕಂತ ಕೂಡ ಅಂದ್ಕೊಂಡಿವಿ. ಸದ್ಯದ ಮಟ್ಟಿಗೆ ಒಂದೆಲ್ಲ ನಾವು ಸಿಂಪಲ್ ಆಗಿ ಬಂದು ಒಂದು ಮನವಿ ಪತ್ರ ಸಲ್ಲಿಸಿ ತಹಸೀಲ್ದಾರ್ಗೆ. ಈಗ ಅದು ಎಷ್ಟು ಸರ್ವೆ ನಂಬರ್ ಏನಾದರೂ ಗೊತ್ತಾಯ್ತಾ ನಿಮಗೆ?
ಸರ್ವೆ ನಂಬರ್ ಅಷ್ಟು ಐಡಿಯಾ ಇಲ್ಲ ನನಗೆ. ಗೊತ್ತಿಲ್ಲ. ಅದೇನು ಸರ್ಕಾರದ ಏನು ಬೇರೆ ವ್ಯಕ್ತಿಗೆ ಸಂಬಂಧಪಟ್ಟ ಬೇರೆ ವ್ಯಕ್ತಿಗೆ ಸಂಬಂಧಪಟ್ಟಿರೋದು. ಹಿಂದೆ ಕಾರ್ತಿಕ್ ಪ್ಲಾಟ್ ಅಂತ ಹೇಳ್ತಿದ್ರು, ಅದು ಸಾಕಾಡು ಕಾರ್ತಿಕ್ ಪ್ಲಾಟ್ ಅಂತ ಹೇಳ್ತಿದ್ರು. ಈಗ ಅದು ಮತ್ತೆ ಎಲ್ಲ ಪ್ಲಾಟ್ ಎಲ್ಲ ಖಾಲಿಯಾಗಿ ಅವರು ಹೊಲನೇ ಮಾಡ್ತಿದ್ದಾರೆ. ಅದು ಈಗ ಅದು ಬೀಳಿತ್ತು ಸದ್ಯದ ಮಟ್ಟದಲ್ಲಿ. ಈಗ ಅದನ್ನೆಲ್ಲ ಮನೆಯಿಂದ ಕ್ಲೀನ್ ಮಾಡ್ತಿದ್ದಾರೆ. ಅದು ಭಾಳ ತೊಂದರೆ ಆಗ್ತೈತಿ ನಂದೇಳಿಗೆ. ಆಮೇಲೆ ಅಲ್ಲಿ ಪಿ ಯು ಸೆಂಟ್ರ್ ಕಾಲೇಜ್ ಆಗೈತಿ. ಅದಕ್ಕೆ ಈಗ ಮತ್ತೆ ಹೊಸದಾಗಿ ಪಾಲಿಟೆಕ್ನಿಕಲ್ ಕಾಲೇಜು ಗೌರ್ಮೆಂಟಿಂದ ಕೂಡ ಆಗೈತಿ. ಇನ್ನೂ ಸ್ಟ್ರೆಂತ್ ಜಾಸ್ತಿ ಆಗ್ಬಿಡುತ್ತೆ ಅಲ್ಲಿ. ಈ ಸಾರ್ವಜನಿಕರಿಗೆ ಭಾಳ ಅಂದರೆ ಭಾಳ ತೊಂದರೆ ಆಗ್ತದೆ ಅಲ್ಲಿ. ಅಲ್ಲಿ ಈ ಮಾಮೂಲಾಗಿ ಅಲ್ಲಿ ಪ್ಲಾಟ್ ಮೇಲೆ ಪ್ಲಾಟ್ ಇದ್ದರೂ ಕೂಡ ಈಗ ಎಷ್ಟೋ ಅನಾಹುತಗಳು ನಡೆದಾವೆ ಅಲ್ಲಿ. ಇನ್ನು ಇದು ಆಗಿಬಿಟ್ರೆ ನಾವು ಮುಗಿದೋತಿಲ್ಲ, ಭಾಳ ಕಷ್ಟ ಅನುಭವಿಸ್ತಿದ್ವಿ ನಾವು. ಅಂದ್ರೆ ನೀವು ತೊಂದರೆ ಆಗ್ತದೆ ಅಂತ ಹೇಳ್ತಿದ್ರಿ. ಯಾವ ರೀತಿ ನಿಮಗೆ ತೊಂದರೆ ಆಗ್ತದೆ ಅಂತ ಹೇಳ್ತೀರಾ? ಅಲ್ಲ, ನಾವು ಪ್ರತಿಯೊಂದು ಸಾಮಾನ, ನಾವು ಹಳ್ಳಿ ಜನಾಂಗ, ನಾವು 23ನೇ ವಾರ್ಡಿ ಸೇರಿದ್ರು ಕೂಡ ಹಳ್ಳಿ ಥರನೇ ಇರೋದು ನಮ್ಮೂರು. ಅಲ್ಲಿ ಹೆಂಗಿದೆ ಅಂದರೆ ನಾವು ಪೂರ 7 ಕಿಲೋಮೀಟ್ರ್ ನಾವು ಅದನ್ನು ಪ್ರತಿಯೊಂದು ಏನೋ ಸಾಮಾನು ಬರಬೇಕು ಅಂದರೆ ಸೊಂಡೂರಿಗೆ ಬರಬೇಕು. 2 ವೀಲರ್ ಜರ್ನಿ ನಮ್ಮದು ಜಾಸ್ತಿ. ನಮಗೆ ಬಸ್ಸಿನ ವ್ಯವಸ್ಥೆ ಹೆಂಗೈತೆ, ಕಾಲೇಜ್ಗೋಸ್ಕರ ವ್ಯವಸ್ಥೆ ಐತೆ. ಪ್ರೈವೇಟ್ ಗಾಡಿಗಳು ಯಾವ ಇಲ್ಲ ನಮಗೆ ಸಮಯ ಸರಿಯಾಗಿ. ಎಮರ್ಜೆನ್ಸಿಗೆ ಟೈಮಿಂಗ್ ಸರಿಯಾಗಿ ನಾವು ಒಂದು 2-3 ಬಸ್ ಬಿಟ್ಟಿದ್ದಾರೆ. ಅದು ನಮಗೆ ವ್ಯವಸ್ಥೆ ಸರಿ ಆಗಲ್ಲ ಅದು ಗೌರ್ಮೆಂಟ್ ಬಸ್ಸಿಂದ. ಹಾಗಾಗಿ ನಾವು ಪ್ರತಿಯೊಂದು 2 ವೀಲರ್, ಪ್ರತಿಯೊಂದು ಮನೆಗೂ 2 ವೀಲರ್ ಇಟ್ಕೊಂಡಿವಿ. ನಾವು ಪ್ರೆಗ್ನೆಂಟ್ ಹೆಣ್ಮಕ್ಳನ್ನ ಕರ್ಕೊಂಡ್ಬರ್ಬೇಕಂದ್ರೆ ಕೂಡ ನಾವು ಏನು ಮಾಡ್ತೀವಿ, 2 ವೀಲರ್ನ ಕರ್ಕೊಂಡ್ಬರ್ತೀವಿ. ಹಂಗಾಗಿ ಪ್ರತಿ ಸಲ ಟ್ರಾಫಿಕ್ ಜಾಮ್ ಆಗಿಬಿಟ್ರೆ ಅಲ್ಲಿಂದ ಇಲ್ಲಿ ಮುಟ್ಟೋದ್ರಾಗೆ 10 ನಿಮಿಷ ಜರ್ನಿ, ಅದು 10-15 ನಿಮಿಷ ಜರ್ನಿ. ಒಂದ್ಸರಿ ಟ್ರಾಫಿಕ್ ಆದರೆ ಅರ್ಧ ಗಂಟೆ 30 ನಿಮಿಷ 40 ನಿಮಿಷ ಹಿಡಿತದೆ ಸೊಂಡೂರಿಗೆ ಬರೋಕ್ಕೆ. ಆ ಪರಿಸ್ಥಿತಿಯಲ್ಲಿ ಪೇಷಂಟಿಂದ ಸಮಸ್ಯೆ ಭಾಳ ತೊಂದರೆ ಆಗ್ತದೆ. ಈಗ ಪ್ಲಾಟೇ ಸ್ಟಾರ್ಟ್ ಆಗಿಲ್ಲ ಅಂತ ಈಗ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತೀರಿ. ಮತ್ತೆ ಈ ಸಮಸ್ಯೆ ಯಾವತ್ತು ಉದ್ಭವ ಆಯಿತು? ಈ ಸಮಸ್ಯೆ ಅಂದರೆ ನಾವು ಈಗ ಹೊಸದಾಗಿ ಪ್ಲಾಟ್ ಸ್ಟಾರ್ಟ್ ಮಾಡ್ತಿದ್ದಾರೆ. ನಮಗೆ ಪ್ಲಾಟ್ ಆ ಕಡೆ ಆಗಿದ್ರೆ ಏನು ತೊಂದರೆ ಆಗ್ತಿಲ್ಲ, ಆ ಕಡೆ ಜಾಮ್ ಆಗ್ತಿತ್ತು, ಊರ ಕಡೆ ಏನೋ ಮಾಡ್ಕೊಂತ ಕ್ಲಿಯರ್ ಆಗ್ತಿತ್ತು. ಈಗ ಇಲ್ಲಿ ಆಗ್ಬಿಟ್ರೆ ಊರಿನ ಆ ಕಡೆ ಆದರೆ ನಮಗೆ ಸೊಂಡೂರಿಗೆ ಬರೋದು, ನಾವು ಈ ಕಡೆ ಅಲ್ಲ, ಆ ಕಡೆಗೇನು ನಮ್ಗೆ ಸಮಸ್ಯೆ ಬರಲ್ಲ. ಈ ನಾವು ಹೋಗೋ ದಾರಿ ಒಳಗೆ ಸಮಸ್ಯೆ ಆಗ್ಬೇಕಲ್ಲ. ಡೈಲಿ 200-300 ಗಾಡಿ ಬಿಡ್ತಿರ್ತಾರೆ, ಒಂದು ದಿನಕ್ಕೆ 200-300 ಗಾಡಿಗಳು. ಆಮೇಲೆ DKG ಹೋದವು, ಎಸ್ಕೋದವು ಎಲ್ಲ ಅಲ್ಲಿ ಪ್ಲಾಂಟ್ ಎಲ್ಲ ಅಲ್ಲಿ ಊರ ಹತ್ರನೇ ಮಾಡಿದ್ದಾರೆ. ಹಾಗಾಗಿ ನಮಗೆ ಭಾಳ ತೊಂದರೆ ಆಗುತ್ತೆ. ಸರಿ ಅಂದೇಳಿ ನಮ್ಮದು. ನಾವು ಈಗ ತಹಸೀಲ್ದಾರ್ ಸಾರಿಗೆ ಮೆಮೊರಾಂಡಮ್ ಕೊಟ್ಟಿರೋ ಕಾರಣ ಏನಂದರೆ, ಈ ಹರ್ಷಂಕರ್ ಮೈನ್ಸು SIOM ಮೈನ್ಸಿನಿಂದ ಈಗ ಹೊಸ ಪ್ಲಾಟ್ ಮಾಡೋಕ್ಕೆ ಈ ನಿರ್ಧಾರ ಮಾಡಿದ್ದಾರೆ MML ಮೈನ್ಸವರು. ಅದು ಬಂದ್ಬಿಟ್ಟು ಲಕ್ಷ್ಮೀಪುರ ವಿತ್ತು ನಂದೇಳಿ ಸೆಂಟ್ರಿಗೆ ಜಸ್ಟ್ ಪ್ಲಾಟ್ ಹತ್ರ ಇದೆ. ಅದು ಓಲ್ಡು BMM ಪ್ಲಾಟ್ ಅಂತ ಇತ್ತು. ಈಗ ನಂದೇಳಿಯಿಂದ ಆಚೆ ಇರೋ ಪ್ಲಾಟ್ಗೆ ನಾವು ತಡ್ಕೊಂತ ಇಲ್ಲ, ಟ್ರಾಫಿಕ್ಕು ಗಾಡಿ ಬರ್ತಾ ಇರೋದಕ್ಕೆ. ಇಲ್ಲೇನಾದರೂ ಪಾರ್ಕಿಂಗ್ ಏರಿಯಾ ಮಾಡಿದರೆ 500-600 ಗಾಡಿ ಪಾರ್ಕಿಂಗ್ ಆಗಬೇಕು. ಪಾರ್ಕಿಂಗ್ ಒಳಬಿಟ್ಟು ರೋಡ್ನಲ್ಲಿ ಗಾಡಿ ನಿಂದಿರ್ತವೆ. ಆಮೇಲೆ ನಾವು ಅಡ್ಡಾಡೋದು ತೊಂದರೆ ಆಗುತ್ತೆ, ಎತ್ತು ಬಂಡಿ ಹೋಗೋಕ್ಕೂ ಸಮಸ್ಯೆ ಐತೆ. ಆದ ಕಾರಣ ಈ ಪ್ಲಾಟ್ ರದ್ದುಪಡಿಸ್ಬೇಕಂತೇಳಿ ತಹಸೀಲ್ದಾರ್ ಸಾರಿ ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ನಮಸ್ತೆ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.